ಈ ಟಿ ಪರೀಕ್ಷೆಗಾಗಲಿ NMMS ಪರೀಕ್ಷೆಗಾಗಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಕೇಳ್ತಾನೆ ನೋಡ್ರಿ. ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ. ಬಿಟಿ ಹತ್ತಿ ಅಂತ ಹೇಳ್ತಿರ್ತೀವಿ. ಬಿಟಿ ಹತ್ತಿ ಮತ್ತು ಬಿಟಿ ಬದನೆಯಲ್ಲಿ ಬಿಟಿ ಅರ್ಥ ಏನು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಏನಪ್ಪಾ ಅಂದ್ರ ಬಿಟಿ ಕಾಟನ್ ಅಂತ ಹೇಳ್ತಿರ್ತೀವಿ. ಈ ತರ ಬಿಟಿ ಅಂತ ಹೇಳಿ ಫಸ್ಟ್ ವರ್ಡ್ ಅನ್ನ ಯೂಸ್ ಮಾಡ್ತಾನೆ. ಅದರೊಳಗೆ ಬಿಟಿ ಅರ್ಥ ಏನು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಬ್ಯಾಸಿಲಸ್ ಥರ್ಮೋಪಿಲಸ್, ಬ್ಯಾಸಿಲಸ್ ಥುರಿಂಜೆನ್ಸಿಸ್, ಬೋರ್ಡೋಟೆಲ್ಲಾ ಟ್ರೆಮಾಟಮ್, ಬ್ಯಾಸಿಲಸ್ ಥರ್ಮೋಲ್ಯಾಕ್ಟಿಸ್ ಅಂತೇಳಿ ಇಲ್ಲಿ ಆಪ್ಷನ್ಸ್ ಗಳಿದಾವೆ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆದಂತ ಕ್ವಶನ್ಸ್. ಬಿಟಿ ಅಥವಾ ಬಿಟಿ ಬದನೆ ಅಥವಾ ಬಿಟಿ ಇದನ್ನ ಏನಂತ ಕರಿತೀವಪ್ಪ ಅಂದ್ರ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಅಂತ ಹೇಳಿ ಕರಿತೀವಿ. ಬ್ಯಾಸಿಲಸ್ ಥುರಿಂಜೆನೆಸಿಸ್. ಹಾಗಾದ್ರೆ ಏನಿದು ಬಿಟಿ? ಇದು ಏನೋ ಅನ್ಕೊಂಡೇವ್ ನಾವು. ಹಾಗಾದ್ರೆ ಇದು ಏನು ಅಂತ ಕ್ವಶನ್ಸ್ ಕೇಳಿದಾಗ ಒನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನದನ್ನ ಒನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೇವೆ. ಹಾಗಾದ್ರೆ ಈ ಬ್ಯಾಕ್ಟೀರಿಯಾ ಇದಕ್ಕೆ ಯೂಸ್ಫುಲ್ ಆಗಿರ್ತಾನೆ. ಇದು ಇರುವುದರಿಂದನೇ ಅವು ಏನಾಗ್ತವಪ್ಪ ಅಂದ್ರ ಇಳುವರಿಗಳನ್ನ ನೀಡ್ತಿರ್ತಾವೆ. ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನೊಂದೆರಡು ಬ್ಯಾಕ್ಟೀರಿಯಾಗಳನ್ನ ಪರಿಚಯ ಮಾಡ್ತಾನೆ. ಯಾವುದಪ್ಪ ಅಂದ್ರೆ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ, ಒಂದು ಯಾವ್ದಪ್ಪ ಅಂದ್ರ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಬ್ಲಾಕ್ ದಾಗ ಬರ್ತೀನಿ. ಒಂದು ಇನ್ನೊಂದು ಯಾವ್ದಪ್ಪ ಅಂದ್ರ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿದೆ ನಾನು. ಅಷ್ಟೇ ಅಲ್ಲದೆ ಇನ್ನೊಂದು ಬ್ಯಾಕ್ಟೀರಿಯಾ ಕಂಡು ಬರ್ತದೆ ಸಯನೋ ಬ್ಯಾಕ್ಟೀರಿಯಾ. ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ವರ್ಡ್ ನೆನ್ಪಿಟ್ರೆ ಹೆಸರು ಎಲೆಕ್ಷನ್ಸ್ಗಳು ಒಂದ್ ಸ್ವಲ್ಪ ಇದು ಆಗ್ತಿರ್ತಾವ. ಪೆನ್. ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ, ಇನ್ನೊಂದು ಸಯನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಏನಿವು ಬ್ಯಾಕ್ಟೀರಿಯಾಗಳು? ಇವೆರಡು ಬ್ಯಾಕ್ಟೀರಿಯಾಗಳು ಸರಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನೇರವಾದ ಪಾಸಲ ಟಿ ಎಕ್ಸಾಮ್ ಸ್ಟಾಲ್ ಕ್ವಶನ್ಸ್ ಕೇಳಿದಾನೆ. ಇದು ಏನಪ್ಪಾ ಅಂದ್ರೆ ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳ ಗಂಟೆಗಳ ಲೆಗ್ಯೂಮ್ಸ್ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಕಂಡು ಬರ್ತದೆ ಅಂತೇಳಿ ನೇರವಾದ ಪ್ರಶ್ನೆ ಬಂದಿತ್ತು. ರೈಜೋಬಿಯಂ ಬ್ಯಾಕ್ಟೀರಿಯಾ ಇದು ಆಗ್ಲಿ ಮತ್ತು ಈ ಸೈನೋ ಬ್ಯಾಕ್ಟೀರಿಯಾಗಳು ಇವು ಏನ್ ಮಾಡ್ತಾವಪ್ಪ ಅಂದ್ರ ವಾತಾವರಣದಲ್ಲಿ ಹೈಯೆಸ್ಟ್ ಇರುವಂತಹ ಅನಿಲ ಯಾವ್ದಪ್ಪ ಅಂದ್ರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಆ ನೈಟ್ರೋಜನ್ ಅನ್ನು ಏನ್ ಮಾಡ್ತಾವಪ್ಪ ಅಂದ್ರೆ ಸ್ಥಿರೀಕರಿಸುವಂತ ಬ್ಯಾಕ್ಟೀರಿಯಾ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಸಸ್ಯಗಳಿಗೆ ನೈಟ್ರೋಜನ್ ನೇರವಾಗಿ ಹೀರ್ಕೊಳ್ಳಂಗಿಲ್ಲ. ಯಾವುದ್ರ ಮೂಲಕ ಹಿರ್ಕೋತಾವಪ್ಪ ಅಂದ್ರ ಈ ರೈಜೋಬಿಯಂ ಸೈನೋ ಬ್ಯಾಕ್ಟೀರಿಯಾ ಮೂಲಕ ನೈಟ್ರೋಜನ್ ಫಿಕ್ಸೇಷನ್ ಗಳನ್ನ ಅವು ಮಾಡ್ತಾವೆ, ಸ್ಥಿರೀಕರಿಸ್ತವೆ. ಈ ತರ ಕ್ವಶನ್ಸ್ಗಳು ಇದರ ಒಳಗಡೆ ಬರ್ತವೆ. ಇನ್ನು ಎರೆಹುಳ ಅಂತ ಕೇಳ್ತೀವಿ, ಅದು ರೈತನ ಮಿತ್ರ ಅಂತ ಹೇಳಿ ಕೇಳ್ತೀವಿ. ಮಣ್ಣಿನಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಹ್ಯೂಮಿಕ್ ಆಮ್ಲ. ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರ ನಮ್ಗ ಕಂಡು ಬರ್ತದೆ ಹ್ಯೂಮಿಕ್. ಈ ತರ ಸಾಕಷ್ಟು ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಒಂದು ಬಂತಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ರಿಲೇಟೆಡ್, ಮಣ್ಣಿನ ರಿಲೇಟೆಡ್ ಕ್ವಶನ್ಸ್ಗಳು ಬಂದೇ ಬರ್ತಿರ್ತಾವೆ. ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜ್ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ಪ್ರಶ್ನೆಗಳನ್ನ ಹೇಳಿದ್ದೀನಿ.